OCD. ನಂಗೆಲ್ಲ ನೀಟಾಗಿ ಕ್ಲೀನಾಗಿ ಪರ್ಫೆಕ್ಟ್ ಆಗೇ ಇರಬೇಕು, ಇಲ್ಲಾಂದ್ರೆ ಫೈನ್ಸ್ ಹಾಕ್ತೀನಿ. ನಾನು ಫೈನ್ಸ್ ಕಟ್ತೀನಿ. ನಾನು ತುಂಬಾ ಸೆನ್ಸಿಟಿವ್ ರೇ, ಸಾಯೋವರೆಗೂ ಜೊತೆಲಿರ್ತೀನಿ. ಅಂದಂಗೆ ನಿಮಗೇನು ವೀಕ್ನೆಸ್ಗಳಿಲ್ವಾ? ಇದೆ, ಸಿಂಪಲ್ ಆಗಿ ಸಣ್ಣದಾಗಿ ಸಿಲ್ಲಿಯಾಗೊಂದು ಸ್ಮೋಕಿಂಗ್. ಹಾ, ಚೈನ್ ಸ್ಮೋಕರಾ? ಅಲ್ಲ, ರಿಂಗ್ ಸ್ಮೋಕರ್. ಅದು ಕಾಲೇಜಲ್ಲಿ ಇರಬೇಕಾದ್ರೆ ಸ್ಮೋಕರ್ ರಿಂಗ್ ಬಿಡೋದ್ರಲ್ಲಿ ಭಾರಿ ಫೇಮಸ್ ಆಗಿದೆ. ಕಾಂಪಿಟೇಷನ್ ಎಲ್ಲ ಕಂಡಕ್ಟ್ ಮಾಡಕ್ ಹೋಗಿದ್ರಿ. ನಾನೇ ಬೇಡ ಬೇಡವಾ? ಎಕ್ಸೈಟ್ಮೆಂಟ್ ಆಗ್ಬಿಟ್ನಾ? ಒಂದ್ ವೇಳೆ ನಿಮ್ ಹೆಂಡತಿ ಏನಾದ್ರೂ ಸ್ಮೋಕಿಂಗ್ ಬಿಟ್ಬಿಡು ಅಂದ್ರೆ ಬಿಡ್ತೀರಾ? ರೇ, ನನಗಿನ್ನು ಮದ್ವೆ. ಅಂದ್ರೆ ಚಟ್ನಿ ಚೆಲ್ಲಿದ್ದಕ್ಕೆ 100. ಏಯ್ ಸುಚಿ, ಓವರಾಗಿ ಆಡ್ತಿದ್ಯಾ? ಚಟ್ನಿ ಚೆಲ್ಲಿದ್ದಕ್ಕೆ 100 ರೂಪಾಯಿ ನಾನ್ ಕಟ್ಟಲ್ಲ. ಹೋಗಲ್ಲ. ಫೈನ್ ಕಟ್ಟಿಲ್ಲ ಅಂದ್ರೆ ಫುಡ್ ಬೆಡ್ ಮತ್ತೇನ ನಿಂದು? ಎಷ್ಟು ಮಾಂಸಕ್ಕೆ ಇಷ್ಟು ಫೈನ್ ಕಟ್ಟಿಲ್ಲ ನಾನು. ಬೇಸಿಗೆಗಾಲ ಅಲ್ವಾ, ವಾಟರ್ ಬಾಟ್ಲು ಫ್ರಿಜ್ಜಲ್ಲಿ ಇಡೋಣ ಅಂತ. ಮತ್ತೆ ಬಾಟ್ಲಲ್ಲಿ ನೀರೇ ಇಲ್ಲ? ನಿಮ್ಮನೇಲಿ ಐತಲ್ಲ. ನಮ್ಮ ಮನೇಲಿ ಇದೀನಲ್ಲ, ಇವ್ರ ಮನೇಲಿ ಇದೀನ? ಗಲೀಜಾಗ ಹೋಗೈತೆ. ಒಂದ್ ಬಟ್ಟೆ ಕತೆ ಇಲ್ವಾ? ಹಲೋ ಗಿರಿಜಾ. ಬಟ್ಟೆಯಿಂದ ಒರೆಸಿದ್ರೆ ಆಗಿರೋದು. ಅಪ್ಪು ಯಾವ ಕಡೆ? ಅಂಕಲ್, ಮಾರ್ಕೆಟ್ಗೆ 3 ಟೊಮೆಟೊ ತಗೋಬೇಕು. ನನ್ನ ಮಾರ್ಕೆಟಿಗೆ ಬಿಡ್ತೀಯಾ? ಟೊಮೆಟೊ ತಗೊಳ್ಳ ಕೇರ್ ಮಾರ್ಕೆಟ್. ಅಪ್ಪು ಏನು ಕೆಲಸ ಮಾಡ್ತೀಯಾ? ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ ಅಂಕಲ್. ಬ್ಯಾಂಕಲ್ಲಿ ಏನು ಮಾಡ್ತೀಯಾ? CPC ಆಪರೇಷನ್ ಡಿಪಾರ್ಟ್ಮೆಂಟ್. ಓ, ಆಪರೇಷನ್. ಎಷ್ಟು ಆಪರೇಷನ್ ಮಾಡ್ತೀಯಾ ದಿನಕ್ಕೆ? ಅದೆಲ್ಲ ಫೈಲ್ಸ್ ಮೇಲೆ ಡಿಪೆಂಡ್. ಬರೀ ಫೈಲ್ಸ್ ಒಂದೇನಾ ಅಥವಾ ಹಾರ್ಟ್ ಕಿಡ್ನಿ ಆಪರೇಷನ್ ಮಾಡ್ತೀಯಾ? ಅಂಕಲ್ ಸ್ವಲ್ಪ ಇಳಿರಿ. ಯಾಕಪ್ಪ? ಸ್ಟ್ರೈಟ್ 100 ಮೀಟರ್ ನಡ್ಕೊಂಡು ಹೋದ್ರೆ ಬಸ್ ಸ್ಟಾಪ್ ಬರುತ್ತೆ. 45 ಬಸ್ ಹತ್ತಿದ್ರೆ ಕೇರ್ ಮಾರ್ಕೆಟ್ ಬರುತ್ತೆ, ಹತ್ಕೊಂಡು ಹೋಗಿ. ನಿಮ್ಗೆ ಫೈಲ್ಸಿಗೂ ವ್ಯತ್ಯಾಸ ಗೊತ್ತಿಲ್ವಾ? ಮೊದಲು ಅದನ್ನ ತಿಳ್ಕೊಳ್ಳಿ. ಬಂದ್ಬಿಟ್ಟ ಬುಡ್ಡ ನನ್ನ ಮಗ. ಸುಚಿ, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲೂಟಿಕ್ ನ ಎಲ್ರು ಹಾಕಿಸ್ಕೋಬೋದಂತೆ. ನೀನು ಹಾಕಿಸ್ಕೋ, ಅಫಿಷಿಯಲ್ ತರ ಕಾಣ್ತೀಯಾ. ಹ್ಞೂ ಅಕ್ಕ, ಈ ಸತಿ ನನ್ ಗಂಡನ್ ಸ್ಯಾಲ್ರಿ ಬಂದಿದ ತಕ್ಷಣ ಬ್ಲೂಟಿಕ್ ಹಾಕ್ಸ್ಕೊಂಡ್ಬಿಡ್ತೀನಿ. ಹಲೋ ಗಿರಿಜಾ, ದುಡ್ಡು ಕೊಟ್ಬಿಟ್ಟು ಬ್ಲೂಟಿಕ್ಸು ವ್ಯೂಸು ಯಾರು ಬೇಕಾದ್ರೂ ತಗೋಬಹುದು ಕಣೆ. ಒರಿಜಿನಲ್ ಆಗಿ ಬರೋದಕ್ಕೂ ಒಂದ್ ರೇಂಜ್ ಇರ್ಬೇಕು. ನೀನ್ ತಲೆ ಕೆಡಿಸ್ಕೋಬೇಡ, ಅವಳು ಹೊಟ್ಟೆ ಉರಿ. ಲೇ ಸುಚಿ, ನಿನಗೆ 1000 ಸಲ ಹೇಳಿದ್ದೀನಿ ಆಚೆ ಕೊಡೋದ ಡೋರ್ ಹಾಕೊಂಡು ಹೋಗಂತ. ಊರಾಗ ತೆಗ್ಬಿಟ್ಟು ಹೋಗಿದ್ಯಲ್ಲೇ, ಒಂಚೂರು ಜವಾಬ್ದಾರಿ ಬೇಡವಾ ನಿನ್ಗೆ? ಮೊದ್ಲೇ ಇರೋದ್ರಲ್ಲಿ ಕಳ್ರು ಜಾಸ್ತಿ. ತಗ ನಡಿ. ಸರಿ ಸುಚಿ, ನಾನು ಇನ್ ಬರ್ತೀನಿ. ನಡಿ. ಅಲ್ಲ ಗಿರಿಜಾ, ನಿಮ್ ಮನೇಲಿ ಏನಾದ್ರು 54 ಇಂಚಸ್ ಟಿವಿ ಇದೆಯಾ? ಇಲ್ಲ ಡಬಲ್ ಡೋರ್ ಫ್ರಿಡ್ಜ್ ಇದೆಯಾ? ಇಲ್ಲ ಬೀರುನಲ್ಲಿ ಏನಾದ್ರು KG ಗಟ್ಲೆ ಬಂಗಾರ ಇದೆಯಾ ಕಳ್ಳ ಬಂದ್ ಕತ್ಕೊಂಡು ಹೋಗೋಕೆ? ನನ್ಗೆ ಇನ್ನ ನಮ್ಮನೆಗಾದ್ರೂ 2 ಬೀಗ ಬೇಕು. ನಿಮ್ ಮನೇಲಿ ಡೋರ್ ಇಲ್ಲ ಅಂದ್ರೂ ನಡೀತೆ. ಹಾಲ್ನ ಸ್ವಲ್ಪ ಫ್ರಿಜ್ಜಲ್ಲಿ ಇಡ್ತೀರಾ? ಅಂದ್ರೆ ಬೇಸಿಗೆಗಾಲ ಅಲ್ವಾ, ಒಡೆದೋಗ್ಬಿಡುತ್ತೆ. ಹಾಲು ಕಾಯಿಸಿಟ್ರೆ ಒಡೆದೋಗಲ್ವೇ? ಅದು ಬೆಳಿಗ್ಗೆ ನನ್ನ ಗಂಡ ಜಿಮ್ಗೆ ಹೋಗ್ತಾರಲ್ಲ, ಮಿಲ್ಕ್ ಶೇಕ್ ಕೋಲ್ಡ್ ಆಗಿದ್ರೆ ಡೇ ಎಲ್ಲ ಚಿಲ್ಲಾಗಿರುತ್ತೆ ಅಂತ. ಸರಿ ಬಿಡು, ನಾನೇ ಇಡ್ತೀನಿ. ಅಪ್ಪು, ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಯೂಟ್ಯೂಬ್ ಚಾನಲ್? ನೀನೇನು ಮಾಡ್ತೀವಿ ಯೂಟ್ಯೂಬ್ನಲ್ಲಿ? ಟೆಕ್ನಾಲಜಿ ಬಗ್ಗೆ ಹೇಳ್ತೀನಿ. ಲೈ, ನೀನೇ ವಾಷಿಂಗ್ ಮಿಷಿನ್ ಹೆಂಗ ಆನ್ ಮಾಡಂತ ಯೂಟ್ಯೂಬ್ ನೋಡ್ತೀಯ. ನೀನೇನು ಹೇಳ್ಕೊಡ್ತೀಯ ಟೆಕ್ನಾಲಜಿ ಬಗ್ಗೆ? ರೀ, ನಾನು ನೋಡ್ತಾನೆ ಇದ್ದೀನಿ. ನನ್ನ ಟ್ಯಾಲೆಂಟ್ನ ಯಾವಾಗಲೂ ತೊಳಿಯೋಕೆ ನೋಡ್ತೀರಾ, ಸಪೋರ್ಟ್ ಅಂತೂ ಮಾಡಲ್ಲ ನಾನು. ಇವಾಗ ಏನು ಮಾಡಬೇಕು? ಸ್ಟಾರ್ಟ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಗೆಲ್ಲ ಮೀಶೋ ಇಂದ ಹೇಗೆ ಶಾಪಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಫಸ್ಟು ಮೀಶೋ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕು. ಆಮೇಲೆ ನಿಮಗೆ ಬೇಕಾಗಿರೋ ಬಟ್ಟೆಗಳನ್ನ ಹಿಂಗೆ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಟು ಕಾರ್ಟಿಗೆ ಕೊಡ್ಕೊಬೇಕು. ಯಾವುದೇ ಕಾರಣಕ್ಕೂ ಕ್ಯಾಶ್ ಆನ್ ಡೆಲಿವರಿ ಕೊಡಬಾರ್ದು ಗಾಯ್ಸ್, ಆಮೇಲೆ ತುಂಬಾ ಕಷ್ಟ ಆಗುತ್ತೆ.
ಅದಕ್ಕೆ ನಾನು ಇವಾಗ ನನ್ನ ಹಸ್ಬೆಂಡ್ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ರೀ OTP ಏಯ್ ಓಕೆ ನಾನು ಹೇಳಲ್ಲ, ಹೇಳ್ರಿ ಆಮೇಲೆ ಕ್ಯಾನ್ಸಲ್ ಮಾಡ್ತೀನಿ ಪ್ಲೀಸ್. ಆಮೇಲೆ ಕ್ಯಾನ್ಸಲ್ ಮಾಡಬೇಕು. 2656. ಅಷ್ಟೇ ಗಾಯ್ಸ್, ಆರ್ಡರ್ ಪ್ಲೇಸ್ ಆಗೋಯ್ತು. ಥ್ಯಾಂಕ್ ಯು ಗಾಯ್ಸ್, ನಿಮ್ಮಿಂದ ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 10 ಜೊತೆ ಬಟ್ಟೆ ಸಿಕ್ತು. ವಿಡಿಯೋ ಆಫ್ ಮಾಡ್ರಿ. ಏಯ್ ಆರ್ಡರ್ ಕ್ಯಾನ್ಸಲ್ ಮಾಡೆ. ಮೊಸರು ಎಪ್ಪಾಕ್ಬಿಟ್ಟು ಬರ್ತೀನಿ ರೀ. ಹಾಂ ಥೂ ಟೆಕ್ನಾಲಜಿ ಅಂತೆ ಮೊಸರಿಗೆ ಅಪ್ಪ ಅಂತೆ. ನನ್ನ ಕ್ರೆಡಿಟ್ ಕಾರ್ಡ್ ದುಡ್ಡೆಲ್ಲ ದೆಪ್ಪಿಟ್ಟಲ್ಲ. ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಅಮರಬಾರ್ದು. ಅದು ಡೈಜೆಷನ್ ಪ್ರಾಬ್ಲಮ್ ಕಡೆ ಬಾತ್ರೂಮ್ ಬರ್ತಾ ಇರಲಿಲ್ಲ. ನಮ್ಮ ತಾಯಿ ಇದೆಲ್ಲ ಅಷ್ಟು ಬಾ ಹೋಗೋಣ. ಓ ಓ ಒಂದು ಎರಡು ಸೇರ್ಸ್ ಬರುತ್ತೆ. ಹ್ಞೂ ಅಮ್ಮ, ಎಲ್ಲ ಕ್ಲೀನ್ ಆಗಿ ತೊಳೆದಿದ್ದೀನಿ. ನಿಜ ಹೇಳು, ನೀಟಾಗಿ ತೊಳೆದಿದ್ಯಾ ತಾನೇ? ಪೀತಾಂಬರಿ ಹಾಕಿ ತೊಳೆದಿದ್ದೀನಿ ನೋಡಲ್ಲಿ. ಸರಿ. ಏನತ್ತೆ ಬೆಳಿಗ್ಗೆ ಮನೆ ಹಾಳು ಮಾಡಕ್ ವಿಡಿಯೋ ಕಾಲ್ ಮಾಡ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಪಾತ್ರೆ ಎಲ್ಲ ನೀಟಾಗಿ ತೊಳೆದಿದ್ಯಾ ಅಂತ ಕೇಳ್ತಿದ್ದೆ ಓ ಅಷ್ಟೇ. ಇವ್ರು ನಾವ್ಯಾಕೆ ತಿಂದಿರೋ ತಟ್ಟೆ ಲೋಟನೇ ತೊಳಲ್ಲ, ಇನ್ನು ಹಬ್ಬಕ್ಕಂತೆ. ಅದೇನು ಅಂದ್ರೆ ಹಾಗೆ ಮಾತಾಡ್ತೀರಾ? ಹಿಂದಗಡೆ ನೋಡಿ ಪಾತ್ರೆಗಳೆಲ್ಲ ಫಳ ಫಳ ಅಂತ ಹೊಳಿತಾ ಇದೆ. ಓ ಹಂಗೆ ಬನ್ನಿ, ಅದರಿಂದ ಡಾರ್ಕ್ ರಿಯಾಲಿಟಿ ತೋರಿಸ್ತೀನಿ. ಏಯ್ ಬಿಡೆ ನೋಡಿ, ಒಂದು ನಿಮಿಷ. ನೋಡಿ ದೇಶದಲ್ಲಿರೋ ಡಸ್ಟ್ ಎಲ್ಲ ಇಲ್ಲೇ ಐತೆ, ಅಷ್ಟೇ ಅಲ್ಲ. ಬನ್ನಿ ಬನ್ನಿ ಬನ್ನಿ. ಏ ಸರಿ ಹೋಗ್. ನೋಡಿ ಹೆಂಗಿದೆ ಟ್ವಿಸ್ಟು. ಇನ್ನು ಫ್ರಿಜ್ ಕೆಳಗಡೆ TV ಕೆಳಗಡೆ ನೋಡ್ಬಿಟ್ರಂತೂ ಸೂಸೈಡೇ ಮಾಡ್ಕೊಂಡ್ಬಿಡ್ತೀರಾ. ಬನ್ನಿ ಅದನ್ನ ತೋರಿಸ್ತೀನಿ. ಹಲೋ ಸುಚಿ, ನಮ್ಮನೆ ಮಿಕ್ಸಿ ಕೆಟ್ಟೋಗಿದೆ. ಅತ್ತೆ ನೋಡ್ಬಿಟ್ಟು ಡಸ್ಟೇಜ್ ಆಗೋಯ್ತಾ? ಚಟ್ನಿ ಸ್ವಲ್ಪ ರುಬ್ಕೊಡ್ತೀಯ? ಕರೆಂಟ್ ಬಿಲ್ ನಿಮ್ಮಪ್ಪ ಕಟ್ತಾನ. ಹಾ? ಫೋನ್ ಅಲ್ಲ ಬಂದೆ. ಸುಚಿ, ಮೊನ್ನೆ ನೀನ್ ಇನ್ಸ್ಟಾ ರೀಲ್ಸ್ ನೋಡ್ದೆ, ಏನ್ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ಯಾ. ಏನೇ ಹೇಳು, ನಿನ್ ತರ ರೀಲ್ಸ್ ಮಾಡೋರು ನಮ್ ಮಹಿಳಾ ಸಂಘದಲ್ಲಿ ಯಾರು ಇಲ್ಲ. ಏನ್ ಆಕ್ಟಿಂಗು, ಏನ್ ಎಕ್ಸ್ಪ್ರೆಷನ್. ಅಬ್ಬಬ್ಬಬ್ಬಬ್ಬ. ಕೊಬ್ಬರಿ ಎಲ್ಲಿಟ್ಟಿದ್ಯಾ? ಅಷ್ಟು ಚೆನ್ನಾಗಿ ಮಾಡಿದ್ನ ಅಕ್ಕ. ಭಾಗ್ಯಲಕ್ಷ್ಮಿ ಭಾಗ್ಯಂಗಿಂತ ಸಖತ್ತಾಗಿ ಆಕ್ಟ್ ಮಾಡಿದ್ಯಾ. ನೀನು ಕನ್ನಡದಲ್ಲಿ ಯಾವ್ದಾದ್ರು ಸೀರಿಯಲ್ಗೆ ಹೀರೋಯಿನ್ ಆಗಿ ಟ್ರೈ ಮಾಡು, ಪಕ್ಕಾ ವರ್ಕೌಟ್ ಆಗುತ್ತೆ. ಹ್ಞೂ ಅಕ್ಕ, ನನಗೂ ಹೀರೋಯಿನ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಆಗ್ತೀಯ. ಹಂಗೆ ಇಲ್ಲೇ ಸುತ್ತಮುತ್ತ ಆಡಿಷನ್ ನಡೀತಾ ಇರುತ್ತೆ, ಹೇಳ್ತೀನಿ ಟ್ರೈ ಮಾಡು. ಹೇಳಿ. ಹೌದು, ನೀನ್ ಎಲ್ಲಾದ್ರೂ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದ ಅಥವಾ ಆಕ್ಟಿಂಗ್ ಕ್ಲಾಸ್ಗೆ ಹೋಗಿದ್ದ? ಟಿಕ್ಟಾಕ್. ಹೌದಾ, ಅದಕ್ಕೆ ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ನೀನು. ಮೊನ್ನೆ ನೀನ್ ವಿಡಿಯೋ ಬಿಟ್ಟಾಗ 1 ಶೇರ್ ಆಗಿತ್ತು, ಅದು ನಂದು. ಇವಾಗ 4-5 ಜನ ಶೇರ್ ಮಾಡಿದ್ದಾರೆ ಅಂದ್ರೆ ಸುಮ್ನೆನಾ? ರುಕ್ಮಿಣಿ ವಸಂತ ಈಕ್ವಾಲಿಟಿ. ಮೆಣಸಿನ್ಕಾಯಿ ಎಲ್ಲಿದೆ ಅಕ್ಕ? ಒಣಮೆಣಸಿಕಾಯಿ ಬೇಡ, ಹಸಿಮೆಣಸಿಕಾಯಿ ಯಾಕೆ? ಖಾರ ಸಕ್ಕತ್ತಾಗಿರುತ್ತೆ. ಸರಿ, ನಮ್ಮಂತವ್ರ ಪಕ್ಕ ಇರೋದು ನಮ್ ಪುಣ್ಯ. ತಗೊಳ್ಳಿ ಅಕ್ಕ. ಸುಚಿ, 10 kg ತರಕಾರಿ ಇತ್ತು, ತಗೊಂಬಂದ್ ಫ್ರಿಜ್ ಅಲ್ಲಿ ಇಡ್ತೀನಿ. ಮನೇಲೆ ಇರ್ತೀಯ ತಾನೇ? ಏ ಇರ್ತಾಳೆ. ಅವಳಿಗೆ CM ಜೊತೆ ಮೀಟಿಂಗ್ ಐತೆ. ಅಲ್ಲ, ನಾ ಈ ಮನೆ ಹೊಸ್ದಾಗ್ ಬಂದಾಗ ತೆಳ್ಳಗೆ ಸೂಜಿ ತರ ಇದ್ರಿ. ಈಗ ನಮ್ಮ ಮನೆ ಊಟ ತಿಂದು ಅಕ್ಕಿ ಊಟ ತರ ಆಗಿದ್ದೀರಾ. ಒಂದ್ ಕೆಲಸ ಮಾಡಿ, ನಿಮ್ ಫ್ಯಾಮಿಲಿ ಎಲ್ಲ ಕರ್ಕೊಂಬಂದು ನಮ್ಮ ಮನೇಲಿ ಇದ್ಬಿಡಿ. ಪಾಪ ನಿಮ್ಗೂ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಎಷ್ಟು ಅಂತ ಓಡಾಡ್ತೀರಾ. ಬೇಕಿದ್ರೆ ನಾನು ನೆಂಟಿ ಬೀದಿಲ್ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲ, ನಿಮ್ ಮನೆಗೆ 1 ಜನರೇಷನ್ ತಂದಿರೋದೇ ನೋಡಿಲ್ವಲ್ಲ. ಓಹೋ 3 ಹೊತ್ತು ಇಲ್ಲೇ ತಿಂದ್ರೆ ನಿಮ್ಗೆ ಯಾಕೆ ರೇಷನ್ನು ವೇಸ್ಟು. ಫ್ರೆಂಡ್ ಫೋನು ನಂದು ಫೋನು. ಲೇ ಸುಜೆ, ಸಿಕ್ಕಾಪಟ್ಟೆ ತಲ್ಲ ಕಣೆ, ಹೋಗೊಂದು ಕಾಫಿ ಮಾಡ್ಕೊಂಬ. ಮನೇಲಿ ಆಲಿಲ್ಲ. ಡೈಲಿ 1 ಲೀಟರ್ ತಂದು ಕೊಡ್ತೀನಲ್ಲೇ. ಅದು ಬೆಳಗ್ಗೆ 1/2 ಲೀಟರ್ ನಾಯಿಗೆ ಹಾಕ್ಬಿಟ್ಟೆ. ಏನು 1/2 ಲೀಟರ್ ನಾಯಿಗ?
ಸರಿ ಆಯ್ತು, ಇನ್ನೊಂದು ಅರ್ಧ ಲೀಟರ್ ಐತಲ್ಲ ಅದ್ರಲ್ಲಿ ಮಾಡ್ಕೊಂಬೋಗು. ಅಪ್ಪು ನಾನು ಹಾಕಿದ 2 ನಾಯಿಗೆ. ಲೇ ಸುಚಿ, ಸೆನ್ಸಿಟಿವ್ ಇರ್ಬೇಕಣೆ, ಸಂಸಾರ ಹಾಳಾಗೋದು ಸೆನ್ಸಿಟಿವ್ ಇರಬಾರ್ದು. ಹೋಗಿ ಹೋಗಿ ಯಾವ ಮಾರಿ ಮದುವೆ ಆಗ್ಬಿಟ್ಟ. ಸುಚಿ, ಸುಮ್ಮ ಸಂಜೆ ಹಾಲಿಟ್ಟು ಹೋಗಿದ್ದಲ್ಲ, ಹೋಗಿ ಅದ್ರಲ್ಲಿ ಮಾಡ್ಕೊಂಬೋಗು. ರೀ ಬೇಡ ರೀ, ಕಂಡೋರ್ದು. ಕಂಡವ್ರದು ಎಗ್ರಿ ಅಂದ್ರೆ ಆವಲ್ ಗುರ್ಕಿ ಹೈಸ್ಕೂಲ್ ಮುಂದೆ ಬಿದ್ದಿರ್ಬೇಕು. ಕಂಡವ್ರದು ಏನ್ ಕರೆಂಟ್ ಬಿಲ್ ನಿಮ್ಮಪ್ಪ ಕಟ್ತಾನ ಇಲ್ಲ ಅವರಪ್ಪ ಕಟ್ತಾನ? ನಮ್ಮ ಮನೇಲಿ ಏನಿಟ್ಟು ನಮ್ದೇನೆ, ಸುಮ್ಮನೆ ತಲೆ ಚಿಟ್ಟಿಸ್ಬೇಡ, ಹೋಗಿ ಮಾಡ್ಕೊಂಬೋಗು. ಮಕ್ಕ ನೋಡ್ತೀವಿ ಹೋಗಿ. ರೀ ಮನೇಲಿ ಸಕ್ಕರೆನೂ ಖಾಲಿ. ಅದೇನ್ ಮಾಡ್ದಮ್ಮ? ಅಲ್ಲೊಂದಿದೆ. ಇದಕ್ಕೆ ಖಾಲಿ ಆಗೋದು. ಮಾರ್ಬಿಟ್ಟು ಮದುವೆ ಆಗ್ಬಿಟ್ಟೆ. ಸೆನ್ಸಿಟಿವ್ ಅಂತೆ, ಓಸಿಡಿ ಅಂತೆ, ಯಪ್ಪ. ಅದು ಮ್ಯಾನೇಜರ್ ಕಾಲ್ ಮಾಡಿದ್ದ ಕಡೆ. ಆಫೀಸ್ ಟೆನ್ಷನ್ನು, ಪ್ರೆಜರು ಇದೆಲ್ಲ ಅಷ್ಟು. ಲೇ ಸುಚಿ, ಆರೋಗ್ಯ ಬಿಡೋದಲ್ಲ. ಹೆಂಗೆ ರಜನಿಕಾಂತ್ ತರ ಕಾಣಿಸ್ತೀನಲ್ಲ? ಹ? ಗೊತ್ತಾಗುತ್ತೆ ಅವಾಗ. ಲಾಸ್ಟು ಇನ್ನೊಂದ್ಸತಿ ಏನಾದ್ರೂ ಸ್ಮೋಕ್ ಮಾಡೋದ್ ನೋಡಿದ್ರೆ ಕರಾಟೆ ಕಿಡ್ ಪಾರ್ಟ್ 7 ತೋರಿಸ್ಬಿಡ್ತೀನಿ. ಅಪ್ಪು ನಿಂಗೆ ಗೊತ್ತು ತಾನೆ, ನಂಗೆ ಸಿಗರೇಟ್ ಆದ್ರು ಅದ್ರ ಸ್ಮೆಲ್ ಅಂದ್ರು ಎರಡೂ ಆಗಲ್ಲ ಅಂತ. ನಂಗೆ ಗೊತ್ತು ಎಕ್ಸಾಮ್ ಹಿಂದೆ ದಿನ ಓದ್ಬಿಟ್ಟು ಪಾಸ್ ಆಗೋದು ಅಷ್ಟು ಈಸಿ ಅಲ್ಲ ಅಂತ. ಬಟ್ ಅವತ್ತು ಓದಿದ್ರೆ ಅಟ್ಲೀಸ್ಟ್ ಪಾಸ್ ಆದ್ರೂ ಆಗ್ಬೋದಾ? ಇದು ಹಂಗೇನೆ. ಮಲ್ಕೋ. ಇನ್ನೊಂದ್ಸತಿ ಕಸ ತಂದ್ಬಿಟ್ಟು ನಮ್ಮನೆ ಮುಂದೆ ಹಾಕಿದ್ರೆ BBMP ಗಾಡಿ ತರಿಸ್ಬಿಟ್ಟು ಕಸನ ನಿಮ್ಮನೆ ಮುಂದೆ ಸುರಿಸ್ತೀನಿ. ಏಯ್ ನೀನೇನೆ ಕಸ ತಂದು ಹಾಕೋದು? ನಮ್ಮ ಮನೆ ಕೋಳಿ ಫಾರಂ ಇಂದ ಕಸ ತಂದು ನಿಮ್ಮ ಮನೇಲಿ ಸುರಿತೀನಿ. ನೀನು ಹೋಗಿಲ್ಲ ಅಂತಿದ್ಯಾ? ಏನೇ ನಿಂದು? ನಮ್ಮ ಮನೆ ಯಾಕೆ ಏನಾಯ್ತಾ? ನೋಡ್ರಿ ಮತ್ತೆ ಅವ್ರ ಮನೆ ಮುಂದೆ ಇರೋ ಕಸ ಎಲ್ಲ ತಗೊಂಡ್ಬಿಟ್ಟು ನಮ್ಮನೆ ಮುಂದೆ ಹಾಕ್ತಿದ್ದಾರೆ. ಕೌ ಸುಶೀಲಕ್ಕ, ನಿನಗೆ ಸಿವಿಕ್ ಸೆನ್ಸ್ ಇಲ್ವಾ? ಕಾಮನ್ ಸೆನ್ಸ್ ಇಲ್ದೇ ಇರೋರೆಲ್ಲ ಸಿವಿಕ್ ಸೆನ್ಸ್ ಬಗ್ಗೆ ಮಾತಾಡಬಾರ್ದು. ಕೌ ಯಾಕೆ? ನಿನ್ನ ಹೆಂಡತಿ ಹೇಳ್ತಾ ಇರೋದು. ಹಂಗಾದ್ರೆ ಓಕೆ. ಮಗ ಬೇಡ ಬಾರ. ಕೌ ಅದೇನೇ ಆಗಿರ್ಲಿ, ಕಸನ ಡಸ್ಟ್ಬಿನ್ ಹಾಕ್ಬೇಕು ಇಲ್ಲ BBMP ಗಾಡಿ ಹಾಕ್ಬೇಕು. ಇನ್ ಕಂಡ್ರ ಮನೆ ಮುಂದೆ ಹಾಕೋದಲ್ಲ. ಹಲೋ ಮಿಸ್ಟರ್ ಅಪ್ಪು, ಅದ್ ನಮ್ಮನೆ ಕಸ ಅಲ್ಲ, ನಿಮ್ಮನೆ ಕಸ. ಅದೇಂಗ್ ಹೇಳ್ತೀರಾ? ಬಾ ಇಲ್ಲಿ. ನಿಮ್ಮ ಮನೇಲಿ ಯಾವ್ದಪ್ಪ ಮೊಸರು ಯೂಸ್ ಮಾಡೋದು? ಆಡ್ಸನು ನೋಡು, ನಮ್ಮನೇಲಿ ನಂದಿನಿ. ಯಾವ್ದಪ್ಪ ಶಾಂಪೂ ಯೂಸ್ ಮಾಡೋದು? ನಮ್ಮ ಮನೇಲಿ ಕ್ಲಿನಿಕ್ ಪ್ಲಸ್. ಇವಾಗ ಹೇಳಿ ಯಾರ ಕಸ ಅಂತ? ಏಯ್ ಯಾಕೆ ಹಿಂಗ್ ಮಾಡ್ದೆ? ಅವ್ರೇನ್ ಕಮ್ಮಿನಾ? ಅವ್ರ ಮನೇಲಿರೋ ತರಕಾರಿ ಸಿಪ್ಪೆ, ಬಾಳೆಹಣ್ಣು ಸಿಪ್ಪೆ ಎಲ್ಲ ತಗೊಂಡ್ಬಿಟ್ಟು ನಮ್ಮನೆ ಬೋಟಿಗೆ ಹಾಕ್ತಾರೆ. ಅಯ್ಯ, ಗೊಬ್ಬರ ಆಗ್ಲಿ ಅಂತ ಹಾಕ್ತೀನಪ್ಪ. ನೀನ್ ಯಾವಳು ನಮ್ಮನೆಗೆ ಬಂದ್ಬಿಟ್ಟು ಗೊಬ್ಬರ ಹಾಕಕ್ಕೆ? ಇವಳು ಅಂದ್ರೆಲ್ಲ ಚೆನ್ನಾಗಿರೋದಿಲ್ಲ. ಏಯ್ ಲೇ ಸುಚಿ, ದಿನ ಬೆಳಿಗ್ಗೆ ಎದ್ರೆ ನಮ್ಮ ಮುಖ ಅವ್ರು ನೋಡ್ಬೇಕು, ಅವ್ರ ಮುಖ ನಾನು ನೋಡ್ಬೇಕಾನೆ. ಹಿಂಗ್ ಚಿಕ್ಕ ವಿಷಯ ಗಲಾಟೆ ನಡೆದ ಜೀವನ ನಡೀತಾ? ಓದ್ಕೊಂಡಿದ್ದಾಳೆ, ಅಷ್ಟು ಗೊತ್ತಾಗಲ್ಲ. ಇವಾಗ ಏನಿಲ್ಲ, ಕೊಡಿಲಿ ಕೊಡಿಲಿ. ಅಕ್ಕ ಒಂದು ಸೈಡಿಗೆ. ಅಷ್ಟೇ. ಇವಾಗೇನಾಯ್ತು? ನಿನ್ನ ಹೆಂಡತಿ ಈಗ ಹೊರಟಾಯ್ತು. ಅಷ್ಟೇ ಗಿರಿಜಾ, ನಮ್ಮ ಹತ್ರ ಇಟ್ಕೊಂಡ್ರೆ ಕಾಲ್ ಮುಗ್ದು ಕಾಂಪ್ರಮೈಸ್ ಆಗ್ಬೇಕು ಅಷ್ಟೇ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್ ಹೆಂಗಸರಂ ಜಗಳವಾಡುವಗಳ ಮಧ್ಯದಲ್ಲಿ ಹೋಗಬಾರದಂ. ಅಯ್ಯೋ, ಏ ಬೇಡಪ್ಪ, ಇಲ್ಲಿ ತಾಳೋ. ಏನ ಸಿಗರೇಟ್ ಬಿಟ್ಟಿದ್ದೀನಿ ಮಗ, ಬೇಡ. ಅವಳ ನನಗೆ ಕಲ್ಸ್ಬಿಟ್ಟು ಇವನು ಬಿಟ್ಬಿಟ್ಟವನಲ್ಲ.
ನೀನೇನೇ ಹೇಳು ಮಗ, ನಮ್ಮ ಕಾಲೇಜ್ ಡೇಸೇ ಸೂಪರ್ ಮಗ. ನೀನ್ ಸ್ಟೈಲಾಗಿ ಸಿಗರೇಟ್ ಇಟ್ಕೊಂಡು ರಿಂಗ್ 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 ಬಿಡ್ತಿದ್ದಲ್ಲ, ನೋಡೋಕೆ ಸಖತ್ತಾಗಿ ಬಿಡ್ತಿದ್ದೆ ಗೊತ್ತಾ ಮಗ. ನಿನ್ ಜೊತೆ ಸಿಗರೇಟ್ ಸದಕ್ಕೆ ಭಯ ಆಯ್ತಿತ್ತಪ್ಪ, ಎಲ್ಲಿ ನಮ್ಮನ್ ಡಮ್ಮಿ ಮಾಡ್ಬಿಡ್ತೀವ ಅಂತ. ಆದ್ರೂ ನಿಂತರ ಶೋಕಿಯಾಗಿ ಸೇದಾಗ ಬರಲ್ಲ ಬಿಡೋ ಮಗ. ಲವ್ ಮಗ, ಈಗೇನು ಕಾಲ ಮುಂಚೆ ಆಯ್ತಾ? ಕೊಡಿಲಿ. ಫಸ್ಟ್ ಸಿಗರೇಟ್ನ ರಜನಿಕಾಂತ ಹಿಡ್ಕೋಬೇಕು, ಓಕೆನಾ? ಫಸ್ಟು ಬಾಯಿ ತುಂಬ ಎಳ್ಕೋಬೇಕು, ಹಿಂಗೆ. ಒಳ್ಳೆದ ಬರ್ತದೆ ಮಗ. ಫಸ್ಟು ಒಳಗೆ ಎಳ್ಕೋಬೇಕು, ಒಳಗೆ. ಆಮೇಲೆ ಹೂವ ಥರ ಬಿಡಬೇಕು, ಅವಾಗ ಹೂವ ಥರ ಹೋಗುತ್ತೆ. ಇಷ್ಟೇ ಕಣೋ. ನನ್ಗೊಂದ್ಸಲಿ ಕೊಡ, ನನ್ಗೊಂದ್ಸಲಿ ಕೊಡ. ಇಷ್ಟೇ ನೋಡು, ಫಸ್ಟ್ ಇದೆಯಾ, ಆಮೇಲೆ ಹೋಗ್ತಾ ಹೋಗ್ತಾ ಕ್ಲಿಯರ್ ರಿಂಗ್ ಬರುತ್ತೆ, ಸೇಮ್ ಟೈರ್ ತರ ಬಂದ್ಬಿಡುತ್ತೆ ಮಗ. ಮಗ ನೀನ್ ಏನೇ ಹೇಳೋ, ಸಿಗರೇಟ್ ಹೊಡಿತಿದ್ರೆ ಏನೋ ಒಂದು ಮಜಾ ಮಗ. ಅದೇನೋ ಗೊತ್ತಿಲ್ಲ, ಇದನ್ನ ಹಿಡ್ಕೊಂಡಾಗ ನಾನೇ ರಜನಿಕಾಂತ್ ಏನೋ ಅನ್ನೋ ತರ ಫೀಲ್ ಆಗ್ಬಿಡುತ್ತೆ ಮಗ. ಹ್ಯಾಪಿ ಬರ್ಡೇ ಟು ಯು ಸುಚ್ಚಿ, ಹ್ಯಾಪಿ ಬರ್ಡೇ ಟು ಯು ಮೈ ಡಿಯರ್. ಸಾಕು, ಓವರ್ ಆಯ್ತು. ಹ್ಯಾಪಿ ಬರ್ಡ್. ಸಾಕು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ಮೋಕ್ ಮಾಡಿದ್ಯಾ? ಹೇ, ನನ್ನ ಫ್ರೆಂಡ್ ಕುಮಾರ ಅದೇ ಕಣೆ ಬಾಂಡ್ಲಿ, ಎವ್ರಿ ಚೈನ್ ಸ್ಮೋಕರು 10 ಪ್ಯಾಕ್ ಸಿಗರೇಟ್ ಹೊಡಿತಿದ್ದ. ಹೆಂಡತಿ ಮಕ್ಕಳಿದ್ರಲ್ವಾ, ಎಲ್ಲಿ ಹೇಳ್ತಾಳಾಗೋಗ್ಬಿಡುತ್ತಂತ ಹಿಂಗ್ ಬಿಸಾಕ್ದೆ ಅಷ್ಟೇ. ಅಲ್ಲೇ ಕೈ ತೊಳ್ಕೊಂಡೆ, ನಿನಗೆ ಗೊತ್ತಲ್ಲ ಬೇಗ ಸ್ಮೆಲ್ ಹೋಗಲ್ಲ ಅಂತ. ಇರು, ಸೋಪ್ ಹಾಕಂಗೆ ಕೈ ತಗೊಂಬಂದ್ಬಿಡ್ತೀನಿ. ಸುಳ್ಳು ಹೇಳ್ತಾವನಾ? ಇಲ್ಲ. ನನ್ನ ವಿಡಿಯೋ ಯಾರು ಮಾಡಿದ್ದು? ಯಾರ್ದು? ಇನ್ನೊಂದ್ಸತಿ ಏನಾದ್ರೂ ಸ್ಮೋಕ್ ಮಾಡೋದ್ ನೋಡಿದ್ರೆ ಕರಾಟೆ ಕಿಡ್ ಪಾರ್ಟ್ 7 ತೋರಿಸ್ಬಿಡ್ತೀನಿ. ನಿಮಗೆ ನಾಚಿಕೆ ಮಾನ ಮರದಿ ಇಲ್ಲ ಅಂತ ಅರ್ಥ. ಜಸ್ಟ್ ಮಿಸ್ ಆಗಿದ್ದಲ್ಲ, ಮಿಸ್ ಮಾಡಿದ್ದು. ದಮ್ ಯಾವ ಕೈಯಲ್ಲಿ ಹೊಡೆದಿದ್ದು? 25 ರೂಪಾಯಿ ಸಿಗರೇಟಿಗೆ ಇಡೋದು ವೇಸ್ಟು, ಅದೇ ದುಡ್ಡನ್ನ QR ಕೋಡಿಗೆ ಹಾಕೋದು ಬೆಸ್ಟು.